ಇದೆಲ್ಲದರ ನಡುವೆ ಇವತ್ತು ಬಹಳ ನಿರೀಕ್ಷೆ ಇಟ್ಟಿತ್ತು ಅಂತ ಅಂದ್ರೆ ಆ ರಾಮ ಮಂದಿರ ಟ್ರಸ್ಟ್ ಸದಸ್ಯರ ಮೀಟಿಂಗ್. ಆ ಮೀಟಿಂಗ್ ಸದ್ಯ ನಡೀತಾ ಇದೆ. TV9 ನಲ್ಲಿ ಟ್ರಸ್ಟ್ ಮೀಟಿಂಗ್ ನ ಇನ್ಸೈಡ್ ಸುದ್ದಿ ಲಭ್ಯ ಆಗ್ತಾ ಇತ್ತು. ಕಾಣಿಕೆ ಕಳ್ಳತನಕ್ಕೆ ಇಬ್ಬರೇ ಹೊಣೆಗಾರರು. ಸಭೆಯಲ್ಲಿ ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ ಇವರಿಬ್ಬರೇ ಹೊಣೆಗಾರರು, ಉಳಿದಂತವ್ರಲ್ಲ. ಕಳ್ಳತನಕ್ಕೆ ಸಂಪೂರ್ಣ ಟ್ರಸ್ಟ್ ಹೊಣೆ ಆಗಲ್ಲ. ಆ ಟ್ರಸ್ಟ್ ಅಲ್ಲಿರುವಂತ ಇಬ್ರು ಸದಸ್ಯರಷ್ಟೇ ಹೊಣೆ ಆಗ್ತಾರೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ, ಅಥವಾ ಅಂತಹದೊಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ ಅವರಿಂದ ಟ್ರಸ್ಟ್ಗಳು ಈಗ ಅಂತರವನ್ನ ಟ್ರಸ್ಟಿಗಳು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಮಹೇಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶ್, ಇಡೀ ದೇಶ ಎದುರು ನೋಡ್ತಾ ಇರುವಂತ ಟ್ರಸ್ಟ್ ನ ಮೀಟಿಂಗ್, ಈಗ ಒಂದು ಮಾತಿರುತ್ತೆ, ಅಂದ್ರೆ ಏನಾದ್ರು ಗೆಲುವಂತ ಸಂದರ್ಭದಲ್ಲಿ ಎಲ್ಲರೂ ಬರ್ದ್ಬಿಡ್ತಾರೆ, ಆದ್ರೆ ಏನಾದ್ರು ಒಂದು ಸೋಲಾದಂತಹ ಸಂದರ್ಭದಲ್ಲಿ, ಅನಾಹುತ ಆದಂತಹ ಸಂದರ್ಭದಲ್ಲಿ ಅಂತರ ಕಾಯ್ದುಕೊಳ್ತಾರೆ ಅಂತ ಹೇಳ್ಕೊಂಡು, ಈಗ ಈ ಟ್ರಸ್ಟ್ ನ ವಿಚಾರನೂ ಹಾಗೆ ಆಗಿದ್ಯಾ? ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ ಅವರ ಮೇಲೆ ಎಲ್ಲಾ ಹೊಣೆಯನ್ನ ಹೊರಿಸಿ ಇವ್ರುಗಳೇನಾದ್ರು ಬಚಾವಾಗೋ ಪ್ರಯತ್ನನ, ಅಥವಾ ನಿಜಕ್ಕೂ ಇವರಿಬ್ಬರ ಕುಮ್ಮಕ್ನಿಂದಲೇ ಇದೆಲ್ಲ ಆಗಿರೋದು ಅನ್ನೋದಕ್ಕೆ ಏನಾದ್ರು ಅವ್ರ ಬಳಿ ಪುರಾವೆ ಇದ್ದು ಅವರೆಲ್ಲ ನಿಜಕ್ಕೂ ಅಮಾಯಕರ? ಏನಾಗ್ತಾ ಇದೆ ಟ್ರಸ್ಟ್ ಮೀಟಿಂಗ್ ವಿಚಾರದಲ್ಲಿ? ಇವ್ರುಗಳನ್ನ ಎಷ್ಟು ನಂಬೋದು ಅಂತ ಮಹೇಶ್? ಮಲ್ತೇಶ್, ಖಂಡಿತ ನಿರೀಕ್ಷೆ ಅಂತ ಈಗ ಆರಂಭಿಕವಾಗಿ ರಾಜೀನಾಮೆ ಪಡೆದುಕೊಂಡಿರುವಂಥದ್ದು ಅದು ಕೂಡ ಅಂಗೀಕಾರ ಆಗಿರುವಂಥದ್ದು. ಚಂಪತ್ ರಾಯ್ ಇರ್ಬೋದು ಮತ್ತು ಅನಿಲ್ ಮಿಶ್ರಾ ಇವರು ಸಾಕ್ಷ್ಯಾಧಾರ ಪರಿಗಣಿಸಿ ರಾಜೀನಾಮೆ ಅಂಗೀಕಾರ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ CCTVಯಲ್ಲಿ ಇವರು ಮತ್ತು ಇವರ ಆಪ್ತರು ಕೂಡ ಇನ್ವಾಲ್ವ್ ಆಗಿ ಅದನ್ನು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ SIT ಮಧ್ಯಂತರ ವರದಿ ಕೂಡ ನೀಡಿತ್ತು. ಈ ವರದಿ ಆಧರಿಸಿನೇ ಮೀಟಿಂಗ್ ಕೂಡ ಸೇರಿರೋದಂತೂ ಮೇಲ್ನೋಟಕ್ಕೆ ಇವರಿಬ್ಬರೇ ನೇರ ಹೊಣೆ ಅನ್ನೋದು ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಯಾಕಂದರೆ ಈಗ ಇವರಿಬ್ಬರ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಯಾಕಂದರೆ ಇವರ ಏನು ಮಾಜಿ ಕಾರ್ ಚಾಲಕ ಇರ್ಬೋದು ಮತ್ತು ಆಪ್ತರ ಇರ್ಬೋದು, ಇವರ ಸಂಬಂಧಿಕರು ಕೂಡ 8 ಜನ ಏನು ಆರಂಭದಲ್ಲಿ ಬಂಧನ ಆಗಿದ್ರು, ಇವರೆಲ್ಲರೂ ಕೂಡ ಹಿಂದೆ ಮುಂದೆ ಇರುವಂತಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ನೇರವಾಗಿ ಇವರೇ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಸಭೆಯಲ್ಲಿರುವಂಥ ಟ್ರಸ್ಟಿಗಳು ಕೂಡ ವಾದ ಮಾಡ್ತಾ ಇರುವಂಥದ್ದು. ಹೀಗಾಗಿ ಬೇರೆಯವರು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇರುವಂಥದ್ದು. ಯಾಕಂದರೆ ಆರಂಭದಿಂದಲೂ ಕೂಡ ಸಾಕಷ್ಟು 4-5 ವರ್ಷಗಳಿಂದ ಕೂಡ ಕೋಟ್ಯಾಂತರ ಅವ್ಯವಹಾರ ಆಗಿದೆ ಮತ್ತು ಅಕ್ರಮ ಕೂಡ ಬಯಲಿಗೆ ಬಂದಿರುವಂಥದ್ದು. ಭಕ್ತರು ನೀಡಿದಂಥ ದೇಣಿಗೆ ವಿಚಾರದಲ್ಲಿ ಮತ್ತು ದಾನಿಗಳು ನೀಡಿರುವಂಥ ಏನು ಬೆಳ್ಳಿ ಇಟ್ಟಿಗೆಗಳು ಸಾಕಷ್ಟು ಒಂದು ಚರ್ಚೆಯಲ್ಲಿ ಇರುವಂಥದ್ದು, ಅವು ಕಳ್ಳತನ ಆಗಿದೆ. ಮತ್ತು ಪ್ರಮುಖವಾಗಿ ಇವರು ನೀಡಿರುವಂಥ ಭಕ್ತರ ಇರ್ಬೋದು ಮತ್ತು ದಾನಿಗಳು ನೀಡಿರುವಂಥ ಒಂದು ಏನು ಒಂದು ದೇಣಿಗೆಗೆ ಯಾವುದೇ ರೀತಿ ರಸೀದಿ ಕೂಡ ನೀಡಿಲ್ಲ ಇದುವರೆಗೂ. ಹೀಗಾಗಿ ಅದು ಕೂಡ ಅಕ್ರಮ ಆಗಿದೆ. ಇದು ಎಲ್ಲ ಒಂದು ಕಡೆ ಪ್ರಧಾನ ಕಾರ್ಯದರ್ಶಿಯವರೇ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಅನಿಲ್ ಮಿಶ್ರಾ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ಕೂಡ ಅಂಗೀಕಾರ ಆಗಿದೆ. ಪ್ರಮುಖವಾಗಿ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಮತ್ತೆ ಮುಂದೆ ಯಾರನ್ನ ನೇಮಕ ಮಾಡಬೇಕು ಅನ್ನೋದು ಕೂಡ ಗಂಭೀರವಾಗಿ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಈಗ VHPಯ ಪ್ರಧಾನ ಕಾರ್ಯದರ್ಶಿ ಆದಂಥ ಬಜರಂಗ್ ಲಾಲ್ ಬಾಗ್ಡಾ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇರುವಂಥದ್ದು. ಈ ಒಂದು ತಿಂಗಳಿನಲ್ಲಿ 19-20 ಸಭೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಆ ಸಭೆಯಲ್ಲಿ ಅಂತಿಮಗೊಳಿಸೋದಕ್ಕೆ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಹೀಗಾಗಿ ಸಭೆಯಲ್ಲಿ ಈಗ ದೇಶಾದ್ಯಂತ ಸುದ್ದಿ ಮಾಡಿ ಮತ್ತು ಸಿದ್ಧಾಗಿರುವಂಥ ಸಾಕಷ್ಟು ವಿವಾದ ಕೂಡ ಸುತ್ತಿಕೊಂಡಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಏನು ರಾಮ ಮಂದಿರ ಆರಂಭದಿಂದಲೂ ಏನು ಮಂದಿರ ನಿರ್ಮಾಣ ವಿಚಾರದಿಂದ ಹಿಡಿದು ಇದುವರೆಗೂ ಸಾಕಷ್ಟು ಒಂದು ಕೋಟ್ಯಾಂತರ ಅವ್ಯವಹಾರ ಕೇಳಿಬಂತ ಇಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲಿ ಅಧಿಕೃತವಾಗಿ ರಸೀದಿ ಇಲ್ಲ ಮತ್ತು ಮಾಹಿತಿ ಇಲ್ಲ. ಲೆಕ್ಕ ನಿರ್ವಹಣೆ ವಿಚಾರದಲ್ಲೂ ಕೂಡ ಬ್ಯಾಂಕ್ ಹಣ ವಿಚಾರ ಕಟ್ಟುದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದು ಅಧ್ಯಕ್ಷರಿಗೆ ಮಾಹಿತಿ ಇರಲಿಲ್ವಾ ಅಥವಾ ಇನ್ನುಳಿದ ಟ್ರಸ್ಟಿಗಳಿಗೂ ಮಾಹಿತಿ ಇರಲಿಲ್ವ ಅನ್ನೋದು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಅಂದರೆ CCTVಯಲ್ಲಿ ಹೋಗುವಂಥ ವಿಚಾರದಲ್ಲಿ ಬರುವಂಥ ವಿಚಾರದಲ್ಲೂ ಕೂಡ ಸಾಕ್ಷ್ಯಗಳು ಲಭ್ಯವಾಗಿವೆ. ಹೀಗಾಗಿ ಒಬ್ಬರು ಕೃಷ್ಣಮೋಹನ್ ಎನ್ನುವರ ದೂರಿನ ಮೇರೆಗೆ ಇಷ್ಟೆಲ್ಲ ಆ ಪ್ರಕರಣ ನಡೆದಿರುವಂಥದ್ದು. ಈಗ ಸಾಕ್ಷಿಗಳು ಕೂಡ ಎದ್ದು ಏನು ಈಗ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಮತ್ತು ಮುಂದೆ ಏನು ಪ್ರಧಾನ ಕಾರ್ಯದರ್ಶಿ ನೇಮಕವಂತ ವಿಚಾರದಲ್ಲೂ ಕೂಡ ಒಂದು ಹೆಸರು ಕೂಡ ಗಂಭೀರವಾಗಿ ಕೇಳಿ ಬರ್ತಾ ಇರುವಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮಹೇಶ್.